ನಿನಗೆ ಹುಷಾರಿಲ್ವಾ ಮುದ್ದು ಮತ್ತೆ ಹೋಗು ಮಾತಾಡ್ದಾದ್ಮೇಲೆ ಫ್ರೆಂಡ್ಸ್ ಅವ್ರು ಮಾತಾಡೋದಿಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು 6:30 ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಡೈಲಿ ಯೂಸ್ ಬಟ್ಟೆ ಕಬೋರ್ಡಲ್ಲಿ ಕಿತ್ತು ಒದ್ರಿದ್ನಲ್ಲ ಅದನ್ನೆಲ್ಲ ಒಗ್ದು ಒಣಗಾಕೈತೆ. ಅದೇನೋ ಮುಖದಲ್ಲಿ ಅದೇನೋ ಆಗೈತೆ. ಆ ಸೊಪ್ಪು ಹೊಗೆ ಹಾಕಬೇಕು ಅಂತ ಹೇಳಿದ್ರಂತೆ ಪಕ್ಕದ ಮನೆಯವರು. ಆ ಸೊಪ್ಪನ್ನ ಕೆಂಡದಕ್ಕೆ ಹಾಕಕ್ಕೆ ಅಂದ್ಬಿಟ್ಟು ಅಲ್ಲಿ ಮನೆ ತಾವು ಗಿಡ ಇದೆ ಅಂತ ಕುಯ್ಕ ಬರೋಕ್ಕೆ ಅಂತ ಅಮ್ಮ ಹೋಗಿದೆ. ನಾನು ಇವಾಗ ಎದ್ದೆ, 4 ಗಂಟೆಗೆ ಮಲ್ಕೊಂಡವಳು, ಇವಾಗ ಎದ್ದಿದ್ದೀನಿ. ಇದನ್ನು ಮಡ್ಸೋಣ ಅಂತ ಹೇಳಿ ಕೂತಿದ್ದೀನಿ. ಇವಾಗ ಇದನ್ನೆಲ್ಲ ಫೋಲ್ಡ್ ಮಾಡಬೇಕು. ಮಡಿಸ್ತಾಳೆ ನೋಡಿ, ಕಲ್ತ್ಕೊಳ್ಳಿ ನೀವು. ಏನದು ಮತ್ತು ಹೊಗೆ ಹಾಕೊಳ್ಳೋದು ಅಂದೆ? ಸಣ್ಣ ಸಣ್ಣ ತಗೊಂಡು ನೀರು ನೆನೆ ಹಾಕೊಂಡು ಕುಡ್ಕೊ. ಅಮ್ಮ ಮಾತ್ರೆನು ಕುಡಿತಾ ಇದ್ದೀನಿ. ಸೊಪ್ಪು ಇದೇನು ಹಾಕಲಕಂತೀಡಿ, ಮಾತ್ರೆ ಕುಡಿದ್ರೇನು ಸಣ್ಣ ಈ ಕೃತಂಗ ಹೊಸಿ ಜೋರಾಗಿ ವಾಯ್ಸ್ ಬತ್ತೆ ಇಲ್ಲ ಗೈಸ್. ಮಾತಾಡೋ ವಿಡಿಯೋದಲ್ಲಿ ಅಂದರೆ ವಾಯ್ಸ್ ಬರೋಕ್ಕಲ್ಲ. ನೋಡಿ ಎಷ್ಟು ಚೆನ್ನಾಗಿ ಫೋಲ್ಡ್ ಮಾಡೋಳೆ. ಗುಡ್. ಚಿನ್ನು ಅಜ್ಜಿ ಏನೇನೋ ಸೊಪ್ಪು ತಿನ್ನಬೇಕು ಅಂತದಲ್ಲ ಚಿನ್ನು. ನಿನ್ನ ಚಿನ್ನು ಹೆದರ್ಕೊಂಡ ನನ್ನ ಮುಖ ಹಿಂಗಾಗಿರೋದಕ್ಕೆ? ಹೋಗು, ನಾನು ಅಳ್ತೀನಿ. ನೋಡಿ ಹೆಂಗೆ ಮಾಡಿಸ್ತಾಳೆ ನೋಡಿ ಗೈಸ್. ತಮಾಷೆ ಮಾಡ್ತೀಯಾ? ನನಗೆ ಆಯ್ತಾಯಿಲ್ಲ. ಕರೆಂಟೇ ಬಂದಿಲ್ಲವಲ್ಲ. ನಾನು ಬಂದಾಗಿಂದಲೂ ಕರೆಂಟ್ ಇಲ್ಲ. 3:30 ಮಡ್ಸ್ಮಗ್ನ ನೀಟಾಗಿ ಮಡಿಸು. ಗೊಂಬೆ ಚಿನ್ನ ನೀನು ಎಲ್ಲ ಎಲ್ಲಿ ಕಲ್ತ್ಕೊಂಡೆ ಮಾಡಿಸೋದ? ಬಟ್ಟೆ ಅಂಗಡಿ ಕೆಲಸ ಮಾಡಕ್ಕೆ ಹೋಯ್ತಿದ್ರ ನೀವು? ಇದು ಯಾರ್ದು? ಇದು ಯಾರ್ದು? ಚಾಂದಮ್ಮಂದು. ಇದು ನಂದಲ್ಲ. ಈ ಥರ ನಾನು ಹಾಕೋತೀನ? ಚಾಂದಮ್ಮನ ಹೂವು. ಬೇಗ ಬೇಗ ಮಾಡಿಸಿ ಮೇಡಮ್. ಅರ್ಜೆಂಟ್ಗೆ ಮಕ್ತಲ್ಲ ಆಯ್ತದ ಅಂತ ನಂಗೆ ಯಾವಾಗಲೂ ಆಗಿತ್ತಿಲ್ಲ ತಾನೇ ಅಮ್ಮ. ಹಿಂಗೆ ಹಂಗಾದ್ರೆ ಇಳ್ದೋಯ್ತದ ಅಂತ ಅರ್ಜೆಂಟ್ಗೆ ಅಂತೆ. ನಿಮ್ಗೇನಾದರೂ ಗೊತ್ತಾ? ಕಮೆಂಟ್ ಮಾಡಿ ಫ್ರೆಂಡ್ಸ್. ಕಣ್ಣು ಮುಚ್ಕೋ, ಇಡೀ ಮಕ್ಕವ ಚೆನ್ನಾಗಿ ಹೇಳಕ್ಕಾಯ್ತದ. ಫ್ರೆಂಡ್ಸ್, ನಮ್ಮಮ್ಮ ಕೆಂಡ ಹಾಕಿ ಈ ಥರ ಅದೇನೋ ಗಾಳಿ ಹುಡಿ ಹೊಗೆ ಹಾಕಿ ಇನ್ನೊಂದು ಸೊಪ್ಪು ಅದೇನೋ ಅರ್ಜೆಂಟ್ಗೆ ಆದರೆ ಮುಕ್ತಲಿಂಗ ಆಗುತ್ತೆ ಅಂತ ಅದಕ್ಕೆ ಬೇರೆ ಸೊಪ್ಪು ಬರುತ್ತಂತೆ. ಅದಕ್ಕೆ ಬೇರೆ ಹೊಗೆ ಹಾಕಿ, ಸಾಸಿವೆ ಹೊಗೆ ಹಾಕಿ ಸೋಕ್ ತೆಗೆದು, ಸೋಕಂತೂ ರಕ್ತ ಥರ ಆಗೋಗ್ಬಿಟ್ಟಿತ್ತು. ಎಲ್ಲನೂ ಮಾಡ್ತು. ಆ್ಯಂಡ್ ಹಾಸ್ಪಿಟ್ಲು ಮೆಡಿಸನ್ ಕೂಡ ತಗೊಂಡೆ, ಆದರೂ ಏನೂ ಕಡಿಮೆನೇ ಆಗಲಿಲ್ಲ. ನನಗಂತೂ ಬೇಜಾರಾಗೋಗ್ಬಿಟ್ಟೈತೆ. ಅದರಲ್ಲೂ ಸ್ಕಿನ್ನಲ್ಲಾದ್ರಂತೂ ಹೆಣ್ಮಕ್ಳಿಗೆ ಎಷ್ಟು ಬೇಜಾರಾಗುತ್ತೆ ನಿಮಗೆ ಗೊತ್ತು. ನಾನಂತೂ ಮಲ್ಕೊಬಿಟ್ಟಿದ್ದೆ. ಅಮ್ಮ ಸಾಂಬಾರು ಇತ್ತು ಅಂತೇಳಿ ಅನ್ನ ಮಾಡಿತ್ತು, ಮುದ್ದೆ ಏನು ಮಾಡಿರಲಿಲ್ಲ. ನನಗೆ ಯಾಕೋ ಸಾಂಬಾರಲ್ಲಿ ಬಂದ ತಕ್ಷಣ ಸ್ವಲ್ಪ ತಿಂದಿದ್ದೆ, ತಿನ್ನೋಕ್ಕಾಗ್ತಾ ಇರಲಿಲ್ಲ ಅಂತ ಹೇಳಿ ಸೈಡ್ಸ್ಗೆ ಈರುಳ್ಳಿ ಹಾಗೆ ಮೊಸರಲ್ಲಿ ತಿಂದೆ. ಹಾಗೆ ಕೃತುನು ನಿಮಗೆ ಗೊತ್ತು ಮೊಸರಲ್ಲೇ ತಿನ್ನೋದು, ಕಲಿಸ್ಕೊಟ್ಟೆ. ಸ್ವಲ್ಪ ತಿಂದಳು. ಲಾಸ್ಟಲ್ಲಿ ನೀನೇ ತಿನ್ನಿಸ್ಬೇಕು ಅಂತ ಹೇಳಿ ಹಠ ಮಾಡೋದು. ನಂಗೆ ಬೇರೆ ಆಗ್ತಾ ಇರಲಿಲ್ಲ. ಇನ್ನೊಂದು 4 ತುತ್ತಿತ್ತು, ಇನ್ನೇನು ಮಾಡೋಕ್ಕಾಗಲ್ಲ ಸರಿ ಅಂತ ಹೇಳಿ ನಾನೇ ತಿನ್ನಿಸ್ಕೊಟ್ಟೆ. ನನಗೆ ವಾಯ್ಸ್ ಕೂಡ ಸ್ವಲ್ಪ 8:30 ಕೃತು ಫೋನ್ ನೋಡ್ತಾ ಇದೆ ಅಂದ್ಬಿಟ್ಟು ನೋಡೋಕ್ಕೆ ಬಂದಿದ್ಲು. ನಾನು ನನ್ನ ಜೊತೆ ಮಲ್ಕೋತಾ ಇಲ್ಲ, ಯಾಕಂದರೆ ನಾನು ಮುಖದ ತುಂಬ ಗುಳ್ಳೆ ಆಗಿದೆಯಲ್ಲ, ನನಗೆ ತಪ್ಪಿಕೊಂಡು ಮುತ್ತು ಕೊಟ್ಕೊಂಡು ಮಲ್ಕೋತಾಳೆ. ಯಾಕೆ ಬೇಕು ನನಗಾಗಿರೋದೇಂದ್ರೆ ನನ್ನ ಮಗಳು ಮುಖಕ್ಕೆ ಹತ್ಕೊಬಿಟ್ರೆ ಅಂತ ನನಗೆ ಭಯ. ಅದು ಹತ್ಕೊಳ್ಳಲ್ವೋ ಬಟ್ ಏನೇ ಆದರೂ ಭಯ ಇರುತ್ತೆ. ಅದಕ್ಕೆ ಇನ್ನೊಂದು ರೂಮಲ್ಲಿ ನಮ್ಮ ಅಮ್ಮನ ಜೊತೆ ಮಲ್ಕೊ ಅಂತ ಹೇಳ್ತಾ ಇದ್ದೀನಿ. ಬಾಮ್ಮ ಎತ್ಕೊಂಡು ಕಳಿಸ್ತೀನಿ, ಬಾಯ್ತು ಹೋಗು ಅಂದರೆ ಎತ್ಕೊಂಡು ಕಳಿಸು ಅಂತಿದ್ದಾಳೆ. ನಂಗೆ ಆಗ್ತಾಯಿಲ್ಲ ಹೋಗು ಅಂದಿದ್ದಕ್ಕೆ ಮನಸ್ಕೊಂಡು ಎತ್ಕೊಂಡು ಕಳಿಸ್ತೀನಿ. ಬಾ, ಎತ್ಬಿಟ್ಟಲ್ಲಿ ಬಿಟ್ಬಿಟ್ಟು ಬನ್ನಿ. ಎಲ್ರಿಗೂ ಗುಡ್ ನೈಟ್ ಹೇಳ್ಬಿಡಿ. ಬನ್ನಿ, ಎತ್ಕೊಂಡು ಕಳಿಸ್ತೀನಿ. ಮೇಡಮ್ ಕಳಿಸ್ಬಿಟ್ಟು ಆ ರೂಮಿಗೆ ಕಳಿಸ್ಬಿಟ್ಟು ನಾನು ಮಲ್ಕೋತೀನಿ. ಬೆಳಗ್ಗೆ ಎದ್ದು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಸದ್ಯಕ್ಕೆ ನಿಮ್ಗೆಲ್ರಿಗೂ ಗುಡ್ ನೈಟ್. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೆನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ 7:30 ಆಗಿದೆ. ಸ್ನಾನ ಎಲ್ಲ ಆಯಿತು. ಗುರುವಾರ ಆಗಿರೋದ್ರಿಂದ ರಾಯರ ಪೂಜೆ ಮಾಡ್ತಾಯಿದ್ದೆ. ದೇವ್ರ ಮನೆ ಏನೂ ಕ್ಲೀನ್ ಮಾಡಿಲ್ಲ. ಅರ್ಜೆಂಟ್ಗೆ ರಾಯರ ಫೋಟೋಗೆ ಮಾತ್ರ ತುಳಸಿ ಎಲೆ ಹಾಕಿ ಪೂಜೆ ಮಾಡ್ತಾಯಿದ್ದೀನಿ. ಹಾಗೆ ನಾನು ಮ್ಯಾನಿಫೆಸ್ಟ್ ಮಾಡ್ತೀನಲ್ಲ,
ಅದು ಈಗ ಸ್ಕಿನ್ ಎಲ್ಲ ಹಾಳಾಗಿದೆಯಲ್ಲ, ಸ್ಕಿನ್ ಬಗ್ಗೆ ಕ್ಲಿಯರ್ ಆಗಲಿ ಅಂತ ಹೇಳಿ ಮ್ಯಾನಿಫೆಸ್ಟ್ ಮಾಡಬೇಕಿತ್ತು. ಅದಕ್ಕೆ ಒಂದು ಲೋಟದಲ್ಲಿ ನೀರು ಹಾಗೆ 3 ಚಿಕ್ಕ ಚಿಕ್ಕದು ತುಳಸಿ ದಳನ ಹಾಕೋತಾ ಇದ್ದೀನಿ. ಹಾಗೆ ನಮ್ಮನೆ 2 ರಾಯರ ಫೋಟೋ ಇದ್ದಾವೆ, ನಿಮಗೆ ಗೊತ್ತು. 2 ಫೋಟೋಕ್ಕೂ ಪೂಜೆ ಮಾಡಿ ನಾನು ಮಂತ್ರಾಲಯಕ್ಕೆ ಹೋದಾಗ ನಾನು ವರ್ಷಿತ ಲಾಸ್ಟ್ ಇಯರು ಮೃತ್ತಿಕಾ ಪ್ರಸಾದನ ತೊಗೊಬಂದಿದ್ದು ಅದು ಇದೆ. ಅದನ್ನು ಅವಾಗವಾಗ ಕುಡಿತಾ ಇರ್ತೀನಿ ನೀರಿಗೆ ಹಾಕ್ಕೊಂಡು. ಇದು ನೆನಪಾಯ್ತು ಇವಾಗ ಇದೆಯಲ್ಲ ಅಂತ ಹೇಳಿ. ಹಾಗೆ ಮುಖಕ್ಕೆ ಸವರ್ಕೊಳ್ಳೋಣ, ಹಾಗೆ ಕುಡಿಯೋಣ ಅಂತೇಳಿ ಮೃತ್ತಿಕಾ ಪ್ರಸಾದನ ಒಂದು 3 ಚಿಟಿಕೆಯಷ್ಟು ಈ ಲೋಟಕ್ಕೆ ಹಾಕ್ಕೊಬಿಟ್ಟು ವಾಟರ್ ಮ್ಯಾನಿಫೆಸ್ಟ್ ಮಾಡಿದೆ. ನನಗೆ ಮುಖದಲ್ಲಿ ಅಲರ್ಜಿ ಆಗಿದೆಯಲ್ಲ ಅದೆಲ್ಲ ಹುಷಾರಾಗಿದೆ, ಕ್ಲಿಯರ್ ಆಗಿದೆ. ಥ್ಯಾಂಕ್ ಯು ರಾಯರೇ, ಥ್ಯಾಂಕ್ ಯು ಅಮ್ಮ ಭಗವಾನ್ ಅಂತ ಹೇಳಿ. ಸೊ ನಮ್ಮ ಪ್ರಯತ್ನ ನಾವು ಮಾಡಬೇಕು, ಹಾಗೆ ದೇವ್ರನ್ನೂ ಕೂಡ ನಂಬಬೇಕು. ದೇವ್ರನ್ನ ನಂಬಿ ಎಲ್ಲ ಕೂತಿರೋ ಹತ್ರಕ್ಕಾಗು ಅಂದರೆ ಆಗಲ್ಲ. ಹಾಗಾಗಿ ನಮ್ಮ ಪ್ರಯತ್ನನೂ ಜೊತೆಲಿರಬೇಕು ಅಂತ ಹೇಳ್ತಾ ಅದನ್ನು ಪ್ರೇಯರ್ ಮಾಡಿ ನನ್ನ ಮುಖ ಚೆನ್ನಾಗಿದೆ, ಅಲರ್ಜಿ ಹುಷಾರಾಗಿದೆ, ಮುಖ ಕ್ಲಿಯರ್ ಆಗಿದೆ. ಥ್ಯಾಂಕ್ ಯು ರಾಯರೇ, ಥ್ಯಾಂಕ್ ಯು ಸೋ ಮಚ್ ರಾಯರೇ ಅಂತ ಪ್ರೇಯರ್ ಮಾಡಿ ಅದನ್ನು ಕುಡಿತಾ ಇದ್ದೀನಿ. ಹಾಗೆ ನನ್ನ ಮಗಳು ಕೂಡ ಬಂದಳು, ಅವಾಗ ತಾನೇ ಎದ್ದಿದ್ಲು, ಹಾಲು ಕುಡಿದು ಬಂದಳು. ಅಮ್ಮ ಏನು ಮಾಡ್ತಿದ್ದೀಯಾ ಅಂತ ಹೇಳಿ. ಕೆಲವೊಬ್ಬರಿಗೆ ಮೂಢನಂಬಿಕೆ ಅಂತ ಅನ್ನಿಸ್ಬೋದು, ಅವ್ರವ್ರಿಗೆ ಬಿಟ್ಟಿದ್ದು. ಈ ಪ್ರೇಯರ್ ಮಾಡಿ ಇದನ್ನು ಕುಡಿದು ಸ್ವಲ್ಪ ನೀರನ್ನ ಉಳಿಸ್ಕೊಂಡಿದೆ. ಮೃತ್ತಿಕಾ ಪ್ರಸಾದ ಕೆಳಗಡೆ ನೀರಲ್ಲಿತ್ತಲ್ಲ ಅದನ್ನು ಮುಖಕ್ಕೆ ಹಚ್ಕೋತಾ ಇದ್ದೀನಿ. ಸೈಂಟಿಫಿಕ್ಕಾಗಿ ಹೇಳ್ಬೋದೇನೋ ಅದನ್ನು ಹಚ್ಕೋಬಾರ್ದು ಹಾಗೆ ಹೀಗೆ ಅಂತ ಹೇಳಿ. ನಂಬಿಕೆ ಇದ್ದರೆ ಎಲ್ಲವೂ ಆಗುತ್ತೆ. ಸೊ ನನಗಂತೂ ರಾಯರ ಮೇಲೆ ನಂಬಿಕೆ ಇದೆ. ಹಾಗಂತ ಎಲ್ಲ ನಾವು ಕೂತಿರೋ ಹತ್ರನೇ ಸರಿಯಾಗುತ್ತೆ ಅಂತ ನಾನು ಹೇಳಲ್ಲ. ಬಟ್ ನಾವೇನು ದೇವ್ರನ್ನ ನಂಬಿ ದೇವರು ರಿಲೇಟೆಡ್ ಮಾಡ್ತೀವೋ ಹಾಗೆ ಅದಕ್ಕೆ ತಕ್ಕಂತೆ ಟ್ರೀಟ್ಮೆಂಟ್ ಕೂಡ ತೊಗೋಬೇಕು. ಅವ್ರು ದಾರಿ ತೋರಿಸ್ತಾರೆ. ಯಾಕಂದರೆ ನಾನು ಲಾಸ್ಟ್ ಟೈಮ್ ಹೋದಾಗ ಹಾಸ್ಪಿಟ್ಲಿಗೆ ಹೋದಾಗ ಡಾಕ್ಟರ್ ರಾಘವೇಂದ್ರ ಅಂತಲೇ ಇತ್ತು. ಅದೊಂಥರ ಮಿರಾಕಲ್ಲೇ. ರಾಯರೇ ಬರದೇ ಇರ್ಬೋದು, ಬಟ್ ಅವರು ನಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಯಾರನ್ನು ಕಳಿಸ್ಬೇಕು ಅಂತ ಹೇಳಿ ಗೊತ್ತಿರುತ್ತೆ, ಅವ್ರನ್ನ ಕಳಿಸ್ತಾ ಇರ್ತಾರೆ. ಹಾಗಾಗಿ ನಾನು ಹೇಳೋದಷ್ಟೇ, ದೇವ್ರನ್ನೂ ನಂಬಿ ಹಾಗೆ ನಿಮ್ಮ ಕೆಲಸಗಳನ್ನ ನೀವು ಮಾಡ್ಕೊಂಡೋಗಿ. ಫಾಸ್ಟಾಗಿ ಆಗದೋದ್ರೂ ಕೂಡ ನಿಧಾನವಾಗಾದ್ರೂ ನೀವು ಆಗಬೇಕು ಅಂತ ಅಂದ್ಕೊಂಡಿರೋ ಕೆಲಸಗಳು ಹಾಗೇ ಆಗ್ತವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ಇವಾಗ ಅಮ್ಮ ದೋಸೆಗೆ ಟೊಮೊಟೊ ಗೊಜ್ಜು ಮಾಡೈತೆ. ದೋಸೆ ಹಾಕಿರೋ ಹಾಗೆ ಬಾಕ್ಸ್ಗೂ ಹಾಕಿರೋ ಒಂದೇ ಹಾಕಿಟ್ಟೈತೆ. ಬನ್ನಿ ದೋಸೆ ಟೊಮೊಟೊ ಗೊಜ್ಜು ತಿಂದ್ಬಿಟ್ಟು ಮುಷ್ಕರ ಏನಂತ ಹೇಳ್ತಾರೆ ಇಂಗ್ಲೀಷಲ್ಲಿ, ಸ್ಟ್ರೈಕ್ ಮಾಡೋಕ್ಕೆ ಹೋಗೋಣ. ಸೊ ಏನವ ಬಂದೆ. ಸೊ ಇದು ತುಂಬ ವರ್ಷಗಳಿಂದ ನಡೀತಾ ಇದೆಯಂತೆ. ಬಟ್ ಎಲ್ಲ ಒಳ್ಳೆಯದಾದರೆ ಸೊ ನನಗೂ ಖುಷಿ. ಆ್ಯಂಡ್ ನಮಗಿಂತ ಎಷ್ಟು ವರ್ಷ ಸೀನಿಯರ್ಸ್ ಇರ್ತಾರೆ, 20-30 ವರ್ಷದಿಂದ ಮಾಡ್ತಾ ಇರ್ತಾರೆ. ಸೊ ಅವ್ರುಗಳಿಗೂ ಖುಷಿ ಆಗುತ್ತೆ. ಬನ್ನಿ ಇವತ್ತಿನ ಸ್ಟ್ರೈಕ್ ಹೆಂಗಿರುತ್ತೆ ಏನು ನನಗೇನೂ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಸ್ಟ್ರೈಕ್ಗೆ. ಬನ್ನಿ ಹೋಗೋಣ. ಮುಖ ನಿಜವಾಗ್ಲೂ ನನಗೂ ನೋಡೋಕ್ಕಾಗ್ತಾ ಇಲ್ಲ, ನಿಮ್ಗಳಿಗೂ ನೋಡೋಕ್ಕಾಗಲ್ಲ. ಬಟ್ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ, ನಾನು ಡೈಲಿ ವ್ಲಾಗ್ ಮಾಡಲೇಬೇಕು. ಏನೇ ಆಗಲಿ ಗುರು, ಪಾಸಿಟಿವಾಗಿ ತೊಗೋತೀನಿ, ಮಾಡ್ತೀನಿ. ಮುಖ ಹಿಂಗಾಗಿದೆ ಅಂತ ಏನು ವೀಡಿಯೋ ಸ್ಟಾಪ್ ಮಾಡಲ್ಲ ನಾನು ಹೆದರ್ಕೊಂಡು. ಈಗ ದೋಸೆ ತಿನ್ನೋಣ ಬನ್ನಿ. ಇವಾಗ ಮಾತ್ರೆ ಕುಡಿಬೇಕು. ಅಪ್ಪಾಜಿ ಇಲ್ಲೇ ಇದೆ, ಸಾರಿಗೆ ಬಿಡಿಸ್ಕೊಡ್ತೀನಿ. ಮಕ್ಕ ಎಲ್ಲ ಆಯ್ತಾ ಇಲ್ಲ, ಬಟ್ ಡ್ಯೂಟಿ ಮಾಡಲೇಬೇಕು. ಸ್ಟ್ರೈಕ್ ಅಂದರೆ ಹೋಗಲೇಬೇಕು. ಹುಷಾರಿಲ್ಲ ಅಂತ ನೆಪ ಹೇಳೋಗಿಲ್ವಲ್ಲ, ಹೋಗಿ ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ಇರ್ತೀನಿ. ತೀರಾ ಆಗಲಿಲ್ಲ ಅಂದರೆ ನಮ್ಮ ಮೇಡಮ್ ಕೇಳಿಕೊಂಡು ವಾಪಸ್ ಬಂದುಬಿಡ್ತೀನಿ. ನಿಮ್ಮ ಜೊತೆ ಮಾತಾಡ್ಕೊಂಡು ಓಪನ್ ಮಾಡಿದ ಮಾತ್ರೇನೆ ಓಪನ್ ಮಾಡಿಬಿಟ್ಟೆ ಅನ್ನಿಸ್ತದೆ. ಇದು ಯಾವ ಮಾತ್ರೆ ನಾನು ಕುಡ್ದೇ ಇಲ್ವಲ್ಲ ರಾತ್ರಿ? ಈ ಮಾತ್ರೆನೇ ಕುಡ್ದಿಲ್ಲ. ಬಾಯ್ ಬರೋಣ ಚಿನ್ನಿ. ಸಂಜೆ ಅಪ್ಪಾಜಿ ಪಂಚರ್ ಆಗೈತಂತೆ, ಬಿಟ್ಕೊಡ್ತೀಯ ಅಂದೆ. ಪಂಚರ್ ಆಗೋದಂತೆ, ಅದಕ್ಕೆ ಅಮ್ಮನ ಹತ್ರ 10 ರೂಪಾಯಿ ಇಸ್ಕೊಂಡಿದ್ದೀನಿ. ಆಟೋ ಏನಾದರೂ ಸಿಕ್ಕಿದ್ರೆ ಆಟೋಗೆ ಹೋಗೋಣ, ಇಲ್ಲ ಯಾವ್ದಾದ್ರೂ ಬೈಕ್ ಇದು ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಇಂದ ಕಾಯ್ತಾ ಇದ್ದೀನಿ. ಏನೂ ಆಟೋ ಇಲ್ಲ, ಬೈಕ್ ಇಲ್ಲ. ನಮ್ಮೂರು ಬಸ್ಸೇ ಬತ್ತು. ಯಾರೋ ಬರ್ತಾವ್ರೆ ನೋಡೋಕ್ಕೆ, ಅವರು ಹೋಯ್ತಾ ಇಲ್ಲ. ಆ ಕಡೆಗೆ ತಿರುಗಿಸ್ಕೊಂಡ್ರು, ಸರಿ ನಮ್ಗೆ ಹೋಯ್ತಾ ಇಲ್ಲ.
ನಮ್ಮೂರ ಬಸ್ಸೇ ಬತ್ತು. ಈ ಬಸ್ಸು ಬೆಟ್ಟಳ್ಳಿಗೆ ಹೋಗಿ ಮತ್ತೆ ರಿಟರ್ನ್ ಬರೋಷ್ಟು 9:15 ಆಗ್ಬಿಡುತ್ತೆ. ಇವಾಗ 8:20. ನೋಡೋಣ, ವೆಯ್ಟ್ ಮಾಡೋಣ. ಇನ್ನೇನು ಮಾಡೋ ಆಗಿಲ್ಲ, ಕಾಯಲೇಬೇಕು. ಅದು ಇಲ್ಲೊಂದು ದೊಡ್ಡಮ್ಮ ತಾಯಿ ದೇವಸ್ಥಾನ ಇದೆ, ಅಲ್ಲಿಗೆ ಬಂದಿದ್ದೀವಿ. ಕರಿಯವರು ಕೈ ಮುಕ್ಕೊಂಡು ಸ್ಟ್ರೈಕ್ ಹೋಗ್ಬೇಕು. ಜ್ವರ ಕೇಳಕ್ಕ ಹಾಯ್ ಶ್ರುತಿ ಅಕ್ಕ. ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ನನ್ನ ಥರದವರು 1000 ಜನ ಅವರೇ, ನಮ್ಮ ಥರದವರು. ಎಲ್ಲರದ್ದು ಒಂದೇ ಸೀರೆ. ಟೀಚರ್ಸು ಆ್ಯಂಡ್ ಹೆಲ್ಪರ್ಸು ಎಲ್ಲ ಬಂದಿದ್ದಾರೆ. ಫ್ರೆಂಡ್ಸ್, ನಾವು ಅರಕಲಗೂಡು ಬಂದ್ವಲ್ಲ, ಸ್ಟ್ರೈಕ್ ನಡಿ ಜಾಗಕ್ಕೆ ಅಂತ ಹೋದೋ. ಅಲ್ಲಿಂದ ಜಾಥಾ ಸ್ಟಾರ್ಟ್ ಮಾಡಬೇಕಿತ್ತು. ಅಲ್ಲೇ ಇಲ್ಲಿ ದೇವಸ್ಥಾನ ಆಯಿತು, ಎಲ್ಲರೂ ಹೋಗ್ತಾಯಿದ್ರು. ನಾನು ಹೋಗಿ ದೇವಸ್ಥಾನಕ್ಕೆ ಹಾಗೆ ಕೈ ಮುಕ್ಕೊಂಡು 3 ಪ್ರದಕ್ಷಿಣೆ ಹಾಕ್ಕೊಂಡು ಮಂಗಳಾರತಿ ತೊಗೊಂಡು ಅಷ್ಟರಲ್ಲೆಲ್ಲ ಸೆಲ್ಫಿ ತೊಗೋತಾಯಿದ್ರು. ನಾನು ಹೋಗಬೇಕಿತ್ತು. ಅಷ್ಟರಲ್ಲೂ ಒಂದು ಖುಷಿಯಾದ ವಿಚಾರ ಏನಂತ ಹೇಳಿದ್ರೆ, ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ಮಣಿ ಅಕ್ಕ ಅಂತ ಹೇಳಿ. ಅವ್ರು ನೆನ್ನೆ ಹಿಂದಿನ ವೀಡಿಯೋಗೂ ಕೂಡ ಕಮೆಂಟ್ ಮಾಡಿದರು, ಸಾಧ್ಯ ಆದರೆ ನಾನು ಕೂಡ ಸ್ಟ್ರೈಕಿಗೆ ಬರ್ತೀನಿ, ಸಿಗೋಣ ಅಂತ ಹೇಳಿ. ದೇವಸ್ಥಾನದಲ್ಲೇ ಬಿಟ್ಟಿದ್ದಾರೆ. ರತ್ನ ಮೇಡಮ್ನ ನೋಡಿ ಫಸ್ಟ್ ರತ್ನ ಮೇಡಮ್ನ ಮಾತಾಡ್ಸಿದ್ದಾರೆ. ನಾನು ಇಲ್ಲಿ ಪ್ರದಕ್ಷಿಣೆ ಆಗ್ತಾ ಇದ್ದೆ. ಸಬ್ಸ್ಕ್ರೈಬರ್ ಅಕ್ಕ ಮಣಿ ಅಕ್ಕ ಅವರು ಕೂಡ ಸ್ಕೂಲಲ್ಲಿ ವರ್ಕ್ ಮಾಡಾರಂತೆ. ಸ್ಟ್ರೈಕಿಗೆ ಬಂದಿದ್ದಾರೆ. ಬಟ್ ಅವ್ರಿಗೆ ಯೂನಿಫಾರ್ಮ್ ಇಲ್ಲ ಅಂತೇಳಿ ಕಲರ್ ಡ್ರೆಸ್ ಹಾಕಿ ಬಂದಿದ್ದಾರೆ. ನಿಮ್ಮ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಅಲ್ಲ ಕೇಳ್ಬಿಟ್ಟು ಒಬ್ಬೊಬ್ರು ಕಂಫರ್ಟಬಲ್ ಇರಲ್ವಲ್ಲ. ಹೌದಾ, ಖುಷಿ ಆಯಿತು ಅಕ್ಕ, ಥ್ಯಾಂಕ್ ಯು. ಪಾಪ ನೋಡಿ, ನನ್ನನ್ನು ಮೀಟ್ ಮಾಡಬೇಕು ಅಂತ ಬಂದಿದ್ದಾರಂತೆ. ಖುಷಿ ಆಯಿತು. ನಮ್ಮ ಸೌಂದರ್ಯ ಬುದ್ಧಿ ಹೇಳಿದ್ದಾರೆ, ವೀಡಿಯೋಗೆ ಬರಬೇಡ ಅನ್ಬೇಡ ಸೌಂದರ್ಯ, ನೀನು ಬರಬೇಕು ಅಂತ ಹೇಳಿದ್ದಾರೆ. ಹಾಂ, ನಾನು ಹೇಳಿದ್ದೀನಿ ನೆನ್ನೆ, ನೋಡ್ದಾ? ನೆನ್ನೆ ಹೇಳಿದ್ದೀನಿ ನಾನು ಹೇಳಿದ್ದೀನಿ. ನನ್ನ ಫ್ರೆಂಡ್ಗಳು ಅವ್ರು ಇರೋದೇ ಹಾಗೆ. ನನ್ನ ಬಗ್ಗೆ ಏನಾದರೂ ಹೇಳಿ, ನಾನು ಹೇಳಿರೋದು ನನ್ನ ಬಗ್ಗೆ ಏನಾದರೂ ಹೇಳಿ, ನನ್ನ ಜೊತೆ ನನ್ನ ಫ್ರೆಂಡ್ಸು ವೀಡಿಯೋಗೆ ಬರ್ತಾರಲ್ಲ ಅವ್ರ ಬಗ್ಗೆ ಏನೂ ಹೇಳಬೇಡಿ ಅಂತ ಹೇಳಿದ್ದೀನಿ. ಓಕೆನಾ? ಹಾಂ, ಬರಲಿ. ನೀರು ಬೇಕಲ್ಲ ವಸಿ ಕುಡಿಯೋಕ್ಕೆ. ಸ್ಟಾರ್ಟ್ ಆಯ್ತು ನೋಡಿ, ಸ್ಟಾರ್ಟ್ ಆಯ್ತು. ನಮಸ್ಕಾರ. ಏನು ಮಾಡಿದ್ರಿ ಇದು ಸ್ಟ್ರೈಕಲ್ಲಿ? ಹೋಗೋದು ಜೊತೆಲಿ ನಾವು ಹೊಸಬ್ರು ಫ್ರೆಂಡ್ಸ್, ನಮ್ಗೆ ಏನೂ ಗೊತ್ತಿಲ್ಲ. ಇವರು ದೊಡ್ಡವ್ರು ಹೆಂಗೆ ಹೇಳ್ತಾರೆ ಹಂಗೆ ಅವ್ರು ಹಿಂದೆ ಹೋಗ್ಬಿಟ್ಟು ನಾವು ಇದು ಮಾಡೋದು. ನೋಡಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿ ಸ್ಟ್ರೈಕಲ್ಲಿ. ನಾನು ಕವರ್ ಮಾಡೋಕೆ ಆಯ್ತಾ ಇಲ್ಲ, ಆದಷ್ಟು ಕವರ್ ಮಾಡ್ಕೊತೀನಿ. ನಂಗೊಂದು ಬಾವುಟ ಕೊಡ್ರಿ, ವಿಡಿಯೋ ಮಾಡ್ಕೊಡ್ರಿ. ನಾನು ಸೌಂದರ್ಯಕ್ಕೆ ಫುಲ್ ಇದು ಬಂದ್ಬಿಟ್ಟೈತೆ. ಏನೋ ರಚಿಕೆತ ರಕ್ಷಿತ ಆಗ್ಬಿಟ್ಟವಳಂತೆ. ನಡಿ, ಹಂಗೆ ಮಾತಾಡಬೇಕು. ಫಿಲ್ಟ್ರ್ ಹಾಕಿ ಮಾತಾಡಬಾರ್ದು. ಮಾತಾಡಿರೋದೆಲ್ಲ ಇದು ಕೊಟ್ಟಿದ್ದೀನಿ ಅಂದ್ರೆ ಅಕ್ಕ. ನಮ್ಮ ಸಬ್ಸ್ಕ್ರೈಬರು ಇವರು ನಮ್ಮ ಜೊತೆ ಕೆಲಸ ಮಾಡೋರು. ಬೇಗ ಸ್ಕೂಟಿ ಕಲ್ತ್ಕೊಳ್ಳಿ. ನಾನು ಈಗ 6 ತಿಂಗಳಲ್ಲಿ ತಗೊಂಡಿದ್ದು, ಒಂದೇ ತಿಂಗಳಿಗೆ ನನ್ನ ಮಗ ಕಲಿಸ್ತಾ ಸ್ಕೂಟಿಲಿ ಓಡಾಡೋದು. ಹೌದಾ, ತಗೋಬೇಕು ಅಕ್ಕದೆ. ಮದುವೆ ಎಲ್ಲ ಹತ್ರ ಅದಲ್ಲ. ಸ್ಟಾರ್ಟು ನಮ್ಮ ಸ್ಟ್ರೈಕು. ನೋಡಿ, ಇವಾಗ ನಾವು ಹೋಗ್ತಾ ಇದೀವಿ. ನನ್ನ ಹಿಂದೆ ಎಷ್ಟು ಜನ ಇದ್ದಾರೆ ಗೊತ್ತಾ? ತೋರಿಸ್ತೀನಿ. ಹಿಂದೆ ನೋಡಿ ಎಷ್ಟು ಜನ ಇದ್ದಾರೆ. ನೋಡಿ, ನಮ್ಮ ಸೆಕ್ಯೂರಿಟಿಗೆ ಪೊಲೀಸ್ನವರೆಲ್ಲ ಬಂದಿದ್ದಾರೆ. ಅಂದರೆ ಏನಾದರೂ ಗಲಾಟೆ ಆಗ್ಬಿಡುತ್ತೆ ಅಂತ ಹೇಳಿ. ಏನಕ್ಕೆ ಹೋಗ್ತಾನೆ ಇಲ್ವಪ್ಪ? ನೋಡಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿ. ಲೈನ್ ಮಾಡಿಸ್ತಾ ಇರೋ ಉದ್ದೇಶ ಟ್ರಾಫಿಕ್ ಜಾಮ್ ಆಗಬಾರ್ದು ಅಂತ ಹೇಳಿ. ಲೈನ್ ವೈಸ್ ಹೋದರೆ ಸೊ ಆ ಕಡೆ ವೆಹಿಕಲ್ ಹೋಗೋಕೆ ಈಸಿ ಆಗುತ್ತೆ ಅಂತ ಹೇಳಿ ಏನೋ ಲೈನ್ ಮಾಡಿಸ್ತಾ ಇದ್ದಾರೆ. ನೋಡಿ, ಇರೋ ಬರೋರು, ನಮ್ಮ ಅರಕಲಗೂಡಲ್ಲಿ ಇರೋ ಬರೋರೆಲ್ಲ ಬಂದ್ಬಿಟ್ಟಿದ್ದಾರೆ. ಮೇಡಮ್, ಎಲ್ಲಿಂದ ಎಲ್ಲಿ ಗಂಟೆ ಹೋಗ್ಬೇಕು ನಾವು? ಏನೋ ಕೂಗ್ತಾರೆ, ಕೇಳ್ತಾ ಇಲ್ವಲ್ಲ. ಬಿಸಿಲು ಫ್ರೆಂಡ್ಸ್, ಮುಖ ಫುಲ್ ಇದಾಗ್ತಾ ಐತೆ. ಶಾಂತಿ ಜಿಂದೆ ನ್ಯಾಯ ಬೇಕು, ನ್ಯಾಯ ಬೇಕು, ನ್ಯಾಯಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಗೆಲ್ಲುವವರೆಗೂ ಹೋರಾಟ, ಗೆಲ್ಲುವವರೆಗೂ ಹೋರಾಟ. ಧಿಕ್ಕಾರ, ಧಿಕ್ಕಾರ.
ಸರ್ಕಾರಕ್ಕೆ ಎಲ್ಲ ನೌಕರಿ 36,000 ಕೊಡುವ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ಕಾರ್ಮಿಕರ ಐಕ್ಯತೆ ಚಿರಾಯುವಾಗಲಿ, ಯಶಸ್ವಿಯಾಗಲಿ. ಆಯ್ತು, ಅರ್ಥ ಆಗಿಲ್ವಾ? ನನಗಿವಾಗ ಅರ್ಥ ಆಯ್ತು. ನಮ್ಮ ಬೇಡಿಕೆ ಇರೋದು 36,000 ಸಂಬಳ ಕೊಡ್ಲಿ ಅಂತ, 36,000 ಕೊಡ್ಲಿ ಅಂತ. ಅದರಲ್ಲಿ ಅಷ್ಟಿಷ್ಟು ಅರ್ಧ ಭಾಗ ಕೊಟ್ಟರಾದ್ರೂ ಖುಷಿ ಆಗುತ್ತೆ. ಸೊ ಸ್ಟ್ರೈಕ್ ಮಾಡ್ತಾರೋ ಉದ್ದೇಶ ಅದು. ನ್ಯಾಯ ಬೇಕು, ನ್ಯಾಯಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ನ್ಯಾಯ ಬೇಕು, ನ್ಯಾಯ ಬೇಕು. ನ್ಯಾಯ ಬೇಕು, ಇವ ತನಕ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ನ್ಯಾಯ ಬೇಕು, ನ್ಯಾಯ ಬೇಕು. ಅನ್ಯಾಯ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ಸರ್ಕಾರಕ್ಕೆ ಧಿಕ್ಕಾರ. ಜಿಂದಾಬಾದ್, ಟಿಜಿ ಜಿಂದಾಬಾದ್. ಕನಿಷ್ಠ ಕೂಲಿ ಜಾರಿ ಆಗಲೇಬೇಕು. ನಡಿ ಸಂದ್ರೆ ಕೇಳಿದಿಕ್ಕಾರ, ಸರ್ಕಾರ ಧಿಕ್ಕಾರ, ಕಾರ್ಮಿಕರನ್ನು ಕಡೆಗಣಿಸುತ್ತಿರುವ ಸರ್ಕಾರ ಕೇಳಿದಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಕೇಂದ್ರ ಸರ್ಕಾರ ಕೇಳಿದಿಕ್ಕಾರ. ಕೇಂದ್ರ ಧಿಕ್ಕಾರ. ನ್ಯಾಯಕ್ಕಾಗಿ ಹೋರಾಟ, ನ್ಯಾಯ ಬೇಕು, ಕಾರ್ಮಿಕರ ಕನಿಷ್ಠ ಕೂಲಿ ಜಾರಿ ಆಗಲೇಬೇಕು. ಜಾರಿ ಆಗಲೇಬೇಕು. ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್, ಜಿಂದಾಬಾದ್, ಜಿಂದಾಬಾದ್. ಎಟಿಸಿ ಜಿಂದಾಬಾದ್. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ನ್ಯಾಯ ಬೇಕು. ಎಲ್ಲಿಯವರೆಗೆ ಹೋರಾಟ, ಗೆಲ್ಲುವವರೆಗೂ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಗೆಲ್ಲುವವರೆಗೂ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಕಾರ್ಮಿಕರನ್ನು ಕಡೆಗಣಿಸುತ್ತಿರುವ ಸರ್ಕಾರ ಕೇಳಿದಿಕ್ಕಾರ. ಧಿಕ್ಕಾರ ಧಿಕ್ಕಾರ. ಯಾರು ಅಂದಿದ್ದು? ನ್ಯಾಯ ಬೇಕು. ಫ್ರೆಂಡ್ಸ್, ಸುಸ್ತಾಗೋಯ್ತು, ಫುಲ್ ಬಿಸಿಲು, ಆದ್ರೂ ಬಿಡ್ತಾ ಇಲ್ಲ, ಮುಷ್ಕರ ಮಾಡಲೇಬೇಕು. ತುಂಬ ಸಪೋರ್ಟ್ ಸಿಗ್ತಾ ಇದೆ. ನಾನು ಫಸ್ಟ್ ಟೈಮ್ ಈ ಥರ ಅಟೆಂಡ್ ಮಾಡ್ತಾ ಇರೋದು. ನನಗೊಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಜಿಂದಾಬಾದ್ ಜಿಂದಾಬಾದ್. ನ್ಯಾಯ ಬೇಕು, ನ್ಯಾಯ ಬೇಕು. ಹೋರಾಟ ಗೆಲ್ಲುವವರೆಗೂ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ನ್ಯಾಯ ಬೇಕು, ನ್ಯಾಯ ಬೇಕು. ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ. ಎಟಿಜಿ ಜಿಂದಾಬಾದ್, ಎಟಿಜಿ ಜಿಂದಾಬಾದ್. ನ್ಯಾಯ ಬೇಕು, ನ್ಯಾಯ ಬೇಕು. ಗೆಲ್ಲುವವರೆಗೂ ಹೋರಾಟ, ನ್ಯಾಯ ಬೇಕು, ಗೆಲ್ಲುವವರೆಗೂ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ನ್ಯಾಯ ಬೇಕು, ಗೆಲ್ಲುವವರೆಗೂ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ನ್ಯಾಯ ಬೇಕು.
ಇದು ಮಾಡಿ ವಿಡಿಯೋ ಮಾಡ್ತಾ ಇದ್ದೀನಿ. ನ್ಯಾಯ ಬೇಕು, ನ್ಯಾಯ ಬೇಕು, ನ್ಯಾಯಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಗೆಲ್ಲುವವರೆಗೂ ಹೋರಾಟ, ನ್ಯಾಯ ಬೇಕು, ನ್ಯಾಯ ಬೇಕು, ಗೆಲ್ಲುವವರೆಗೂ ಹೋರಾಟ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಎಲ್ಲಿಯವರೆಗೆ ಹೋರಾಟ, ಗೆಲ್ಲುವವರೆಗೂ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಗೆಲ್ಲುವವರೆಗೂ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಎಟಿಜಿ ಜಿಂದಾಬಾದ್. ಸರ್ಕಲ್ ಇಂದ ಇಲ್ಲಿ ಪೋಸ್ಟ್ ಆಫೀಸ್ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ, ಹೋರಾಟ ನಿಲ್ಸೋದು ಬೇಡ, ಹೋರಾಟ ಮಾಡೋಣ ಎಲ್ರೂ. ನಮಗೆ ಎಲ್ಲರೂ ಸಪೋರ್ಟ್ ಮಾಡಿ ಗೈಸ್, ಸ್ಯಾಲ್ರಿ ಜಾಸ್ತಿ ಮಾಡಲಿ ಅಂತ ಹೇಳಿ. ನ್ಯಾಯ ಬೇಕು. ನಮ್ಮ ಸೌಂದರ್ಯ ಫುಲ್ಲು ಇದಾಗ್ಬಿಟ್ಟಿದ್ದಾಳೆ, ಅವಳೇ ಹೇಳ್ತಾ ಇರೋದು, ಅವಳದೇ ವಾಯ್ಸು ಕೇಳ್ತಾ ಇರೋದು. ಅಂದರೆ ಯವರೆಗೂ ಹೋರಾಟ, ಗೆಲ್ಲುವವರೆಗೂ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ನ್ಯಾಯ ಬೇಕು, ನ್ಯಾಯ ಬೇಕು. ಧಿಕ್ಕಾರ, ಧಿಕ್ಕಾರ, ಕನಿಷ್ಠ ವೇತನ ಕೊಡದ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ನ್ಯಾಯ ಬೇಕು, ನ್ಯಾಯ ಬೇಕು, ಎಲ್ಲಿಯವರೆಗೆ ಹೋರಾಟ, ಗೆಲ್ಲುವವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಗೆಲ್ಲುವವರೆಗೆ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ನ್ಯಾಯ ಬೇಕು, ನ್ಯಾಯ ಬೇಕು, ಕನಿಷ್ಠ ವೇತನ ಕೊಡದ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಕನಿಷ್ಠ ವೇತನ ಕೊಡದ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಒಗ್ಗಟ್ಟಿರಲಿ, ಒಗ್ಗಟ್ಟಿರಲಿ. ಗೆಲ್ಲುವವರೆಗೂ ಹೋರಾಟ, ಗೆಲ್ಲುವವರೆಗೂ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ. ಎಟಿಜಿ ಜಿಂದಾಬಾದ್. ಮಾಡ್ತಾ ಇದ್ವಿ. ಕಾರ್ಮಿಕ ಒಟ್ಟು 29 ಕಾರ್ಮಿಕ ಕಾನೂನುಗಳಿತ್ತು. ಒಟ್ಟು ದೇಶ ಸ್ವಾತಂತ್ರ್ಯಗೊಂಡಾಗಿಂದ ಬ್ರಿಟಿಷರಿಂದ ಹಿಡಿದು ಇದುವರೆಗೆ ಒಟ್ಟು 29 ಕಾರ್ಮಿಕ ಕಾನೂನುಗಳಿತ್ತು. ಆ ಕಾರ್ಮಿಕ ಕಾನೂನುಗಳಲ್ಲಿ ಕನಿಷ್ಠ ವೇತನ ಕಾಯ್ದೆ, ಬೋನಸ್ ಕಾಯ್ದೆ, ಕನಿಷ್ಠ ವೇತನ ಕಾಯ್ದೆ ಎಲ್ಲ ಸೇರಿ ಒಟ್ಟು 29 ಕಾಯ್ದೆಗಳನ್ನು ಇವತ್ತಿನ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಬರೀ ಕೇವಲ 4 ಕಾನೂನುಗಳನ್ನು ಮಾಡಿದೆ. 4 ಕಾರ್ಮಿಕ ಸಂಹಿತೆಗಳು. ಅದರಲ್ಲಿ ಕನಿಷ್ಠ ವೇತನ ಕೇಳಂಗಿಲ್ಲ, ರಜೆ ಕೇಳಂಗಿಲ್ಲ, ಹೋರಾಟ ಮಾಡಂಗಿಲ್ಲ, ಕಾರ್ಮಿಕ ಸಂಘಟನೆ ಇರೋಂಗಿಲ್ಲ. ಆ ರೀತಿ ಎಲ್ಲ ಕಾನೂನುಗಳನ್ನು ಎಲ್ಲನೂ ತಂದಾಕಿ ಅವರಿಗೆ ಮಾಲೀಕರಿಗೆ ಹೇಗೆ ಬೇಕೋ ಹಾಗೆ ಇರುವಂಥ ಕಾರ್ಮಿಕನ ಕಾನೂನುಗಳ ಜಾರಿ ತಗೊಂಡ್ಬಂದಿ ಅಂತೇಳಿ ಇವತ್ತು ಇಡೀ ಪೂರ್ತಿ ಭಾರತಾದ್ಯಂತ ಸ್ಟ್ರೈಕ್ ಮುಗೀತು. ಅವರವರ ಸರ್ಕಲ್ ವೈಸು ಯಾರ್ಯಾರು ಸ್ಟ್ರೈಕ್ಗೆ ಅಟೆಂಡ್ ಆಗಿದ್ರು ಅವರೆಲ್ಲ ಸೈನ್ ಹಾಕ್ಕೊಡ್ತಾ ಇದ್ದಾರೆ. ನಾನು ನಮ್ಮ ಗಂಗು ಸೆಕೆಂಡ್ ಸೈನ್ ಹಾಕಿದ್ದೀನಿ. ಇವಾಗ ಹೊರಡಬೇಕು, ಸ್ಟ್ರೈಕ್ ಮುಗೀತು. ಮುಗಿಸ್ಕೊಂಡು ವೇದಿಕಾ ಬ್ರ್ಯಾಂಡ್, ಸೊ ಇದು ಆಫರ್ ಇದೆಯಂತೆ, ಸೇಲು ಸ್ಲಿಪ್ಪರ್ಸು. ಇನ್ಸ್ಟಾಗ್ರಾಮಲ್ಲಿ ರೀಲ್ ಹಾಕಿದ್ದಾರೆ, ನಾನು ಕೂಡ ನೋಡಿದೆ. ಸೌಂದರ್ಯ ನಂಬರ್ಗೆ ಕಾಲ್ ಮಾಡಿದ್ಲು, ಇದು ಇವಾಗಲೂ ಆಫರ್ ಇದೆಯಾ ಅಂತ ಹೇಳಿ, ಇದೇ ಬನ್ನಿ ಅಂತ ಅಂದರು ಅಂತ ಹೇಳಿ. ನಾವು ಒಂದು 5-6 ಜನ ಟೀಚರ್ಸು ಸ್ಲಿಪ್ಪರ್ಸು 100 ರುಪೀಸಿಂದ ಸ್ಟಾರ್ಟ್ ಅಂತೆ, ನೋಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನೋಡೋಣ ಬನ್ನಿ ಏನೇನೆಲ್ಲ ತೊಗೊತಾರೆ ನಮ್ಮ ಟೀಚರ್ಸ್ ಎಲ್ರೂ ಅಂತ ಹೇಳಿ. ಇದು ಮಿರರ್, ಮುಖ ನಾನು ನೋಡ್ಕೊಳ್ಳೋಂಗೇ ಇಲ್ಲ. ಅಪ್ಪ ನಾನೇನು ಮನುಷ್ಯಲಾಗಿದ್ದೀನಾ? ಇದು ಆಫರ್ ನಾನು ಹೇಳಿದೆ ಸೌಂದರ್ಯ ಹಿಂಗೆ ಐತೆ ಅಂದು, ಹಳೆ ವಿಡಿಯೋ ಅಂತೆ, ಆಫರ್ ಇಲ್ವಂತೆ. ನಾವೀಗ ಈ ವೇದಿಕಾ ಬ್ರ್ಯಾಂಡ್ಸಿಂದ ವಾಪಸ್ ಹೋಗ್ತಾ ಇದ್ದೀವಿ. ಇವಾಗ ಬಸ್ ಸ್ಟಾಪ್ ಹೋಗಿ ಮನೆಗೆ ಹೋಗೋಣ ಬನ್ನಿ.
ಫ್ರೆಂಡ್ಸ್ ಬೇಗನೆ ಮುಗೀತು ಮೀಟಿಂಗು. ನಾನು ಅಮ್ಮನ ಮನೆಗೆ ಬಂದು ರೆಸ್ಟ್ ಮಾಡ್ತಾಯಿದ್ದೆ. ರತ್ನ ಮೇಡಮು ಶನಿವಾರ ಸಂತೆಗೆ ಹೋಗ್ತಾಯಿದ್ರು ಕುಶಾಲನಗರ ನಿಯರ್ ಅವ್ರ ಅಮ್ಮನ ಕರ್ಕೊಬರೋಕ್ಕೆ ಅಂತ ಹೇಳಿ. ನಾನು ಚೆನ್ನಾಗಿದ್ದಿದ್ರೆ ನಾನೇ ಹೋಗಿವೆ. ಸೌಂದರ್ಯ ರತ್ನ ಮೇಡಮು ಹೋದರು. ಸೌಂದರ್ಯ ನನಗೋಸ್ಕರ ಯೂಟ್ಯೂಬ್ ಚಾನಲ್ಗೆ ಹಾಕಲಿ ಅಂತ ಹೇಳಿ ವಿಡಿಯೋ ಮಾಡ್ಕೊಬಂದಿದ್ದಾಳೆ. ಕುಶಾಲನಗರ ಕೂಡಿಗೆ ಶನಿವಾರ ಸಂತೆ ಹಾಗೆ ಮಡಿಕೇರಿ ಅಂದ್ರೇ ವಾವ್, ಎಲ್ಲಿ ನೋಡಿದ್ರು ಗಿಡ ಮರಗಳು ಸಖತ್ತಾಗಿರ್ತವೆ. ಒಬ್ಬೊಬ್ಬರೇ ಒಂದೊಂದು ಎಕ್ರೆಲಿ ಮನೆ ಕಟ್ಕೊಂಡ್ಬಿಟ್ಟಿರ್ತಾರೆ, ತೋಟದ ಮನೆ ಥರ. ಆ್ಯಂಡ್ ತುಂಬ ದೂರದಲ್ಲಿರುತ್ತೆ ಒಂದೊಂದು ಮನೆ, ನಮ್ಗಳ ಥರ ಹತ್ತತ್ರ ಇರಲ್ಲ. ಆ್ಯಂಡ್ ಸೌಂದರ್ಯ ನಂಗೆ ವಾಟ್ಸಪ್ಪಲ್ಲಿ ಕಳಿಸಿದ್ಲು ಮಧ್ಯಾಹ್ನನೇ ನೀನು ಯೂಟ್ಯೂಬ್ ಚಾನಲಲ್ಲಿ ಹಾಕು, ನಿನಗೋಸ್ಕರ ವೀಡಿಯೋ ಮಾಡ್ಕೊಬಂದಿದ್ದೀನಿ ಅಂತ. ಓಕೆ ಅಂತ ಹೇಳಿದೆ. ನಾನು ವೀಡಿಯೋ ಹಾಕೋಕ್ಕೆ ಮನಸ್ಸೇ ಎಲ್ಲ, ಹುಷಾರಿಲ್ಲ, ಮುಖ ಎಲ್ಲ ಫುಲ್ ಇದಾಗೋಗ್ಬಿಟ್ಟಿದೆಯಲ್ಲ, ಅದ್ರದ್ದು ಸ್ವಲ್ಪ ಪೇಯ್ನ್ ಅಂತ ಹೇಳಿ ಮಲ್ಕೊಬಿಟ್ಟಿದೆ. ಓಕೆ, ಇಲ್ಲ ನಾನು ಹಾಕಲೇಬೇಕು ನಾನು ಡೈಲಿ ಬೇಸಿಸ್ ಅಂತ ಹೇಳಿ ಇವಾಗ ಒಂದು 6 ಗಂಟೆಲಿ ಕೂತ್ಕೊಂಡು ವಾಯ್ಸ್ ಓವರ್ ಕೊಡ್ತಾ ಇರೋದು. ಸೊ ಇದು ರತ್ನ ಮೇಡಮ್ ಅವರ ತಾಯಿ ಮನೆಯಂತೆ. ಈ ಮನೆಯಲ್ಲ, ನೆಕ್ಸ್ಟ್ ಮನೆ ತುಂಬ ಚೆನ್ನಾಗಿದೆ. ಆ್ಯಂಡ್ ನಾನು ಬಂದು ಯಾವುದೇ ರೀತಿಯಾದ ವೀಡಿಯೋ ಶೂಟ್ ಕೂಡ ಮಾಡಿಲ್ಲ, ಸುಮ್ಮನೆ ಮಲಗಿದ್ದೆ. ಅಮ್ಮ ಬಂದು ಮಾತಾಡ್ಸಿದ್ರು ಕೂಡ ಮಾತಾಡ್ತಾ ಇಲ್ಲ. ನಾನೊಂಥರ ಡಿಪ್ರೆಸ್ಡ್ ಆಗಿಬಿಟ್ಟಿದ್ದೀನಿ, ಮುಖ ಈ ಥರ ಆಗಿದೆಯಲ್ಲ ಅಂತ ಹೇಳಿ. ಆ್ಯಂಡ್ ನಾನು ಕೂಡ ರೀಸೆಂಟಾಗಿ ಈ ಸೈಡ್ ಬಂದಿದ್ದೆ. ಸೊ ವೆದರು ನೇಚರು ಎಲ್ಲ ಸಖತ್ತಾಗಿರುತ್ತೆ. ಸೊ ನೋಡಿ ಎಷ್ಟು ದೊಡ್ಡ ಗ್ರೌಂಡ್ ಇದೆ ಮುಂದ್ಗಡೆ. ನಮ್ಮೂರ ಕಡೆ ಒಂದೊಂದು ಅಡಿ ಜಾಗನೇ ಇರಲ್ಲ. ಸೊ ಈ ಥರ ಆದರೆ ಒಂದೊಂದು ಸಿಂಗಲ್ ಮನೆಯೇ ಇಷ್ಟಿಷ್ಟು ಅಗಲಕ್ಕಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಆಟ ಆಡೋಕ್ಕೆ ಮಕ್ಕಳಿಗೆ ಪಾರ್ಕಿಂಗಿಗೆ ಎಲ್ಲ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾನು ಹುಷಾರಾಗಿದ್ದಿದ್ರೆ ಇವತ್ತು ನಾನು ಹೋಗಿವೆ ಜೊತೆಯಲ್ಲಿ. ನಾನು ಹುಷಾರಿಲ್ಲದೆ ಇರೋ ಕಾರಣ ರತ್ನ ಮೇಡಮ್ ನನಗೆ ಕರೀಲೇ ಇಲ್ಲ. ನೋಡೋಣ, ಜೊತೆಲೇ ಇರ್ತೀವಲ್ಲ, ಯಾವಾಗಾದ್ರೂ ಹೋದ್ರಾಯಿತು. ಆ್ಯಂಡ್ ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ನನ್ನ ಚಾನಲ್ನ ನೋಡಿ. ದಯವಿಟ್ಟು ಯಾರು ಬ್ಯಾಡ್ ಕಮೆಂಟ್ ಹಾಕಬೇಡಿ, ಆದರೆ ಸಪೋರ್ಟ್ ಮಾಡಿ. ಇಷ್ಟ ಆಗಲಿಲ್ಲ ಅಂದರೆ ವ್ಲಾಗ್ನ ನೋಡಬೇಡಿ ಅಂತ ಹೇಳ್ತಾ ಬಾಯ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.